ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಹೆಲ್ದಿ ಆಮ್ಲ ಜ್ಯೂಸ್ ಹೇಗೆ ಮಾಡಬೇಕಂತ ಹೇಳಿಕೊಟ್ಟಿದ್ದೇನೆ. ಈ ಜ್ಯೂಸ್ ಮಾಡಲಿಕ್ಕೆ ಅರಿಶಿನ ಬೇಕು, ಸೊ ಮನೆಯಿಂದಲೇ ತೆಗಿತಾ ಇದ್ದೇವೆ. ಸಣ್ಣ ತುಂಡು ಸಾಕಾಗ್ತದೆ. ಅರಿಶಿನ ಆ್ಯಕ್ಚುಲಿ ಗರ್ಭಕೋಶಕ್ಕೆ ಎಲ್ಲ ಒಳ್ಳೆಯದು. ಈ ಜ್ಯೂಸ್ ಮಾಡಿ ಕುಡಿದ್ರೆ ನಮ್ಮ ಹೆಲ್ದಿಗೆ ತುಂಬ ಬೆನಿಫಿಟ್ಸ್ ಉಂಟು. ಇದರಿಂದ ಚೆಂದ ಮಾಡಿ ಕ್ಲೀನ್ ಮಾಡಿದ ನಂತರ ಸರಿ ಕ್ಲೀನ್ ಮಾಡಬೇಕು. ಇದನ್ನು ಮಣ್ಣೆಲ್ಲ ಇರ್ತದಲ್ಲ, 4-5 ತುಂಡು ಹಾಕಿದರೆ ಒಳ್ಳೆ ಆಗ್ತದೆ. ಆದಮೇಲೆ ನೆಲ್ಲಿ ಹಾಕಬೇಕು. ನೆಲ್ಲಿಕಾಯಿ, ದೊಡ್ಡ ನೆಲ್ಲಿಕಾಯಿಯನ್ನು ಸಣ್ಣ ಮಾಡಿ ಸಣ್ಣ ಸಣ್ಣ ಕಟ್ ಮಾಡಿ ಅದಕ್ಕೆ ಹಾಕಬೇಕು. ಒಂದು 4 ಹಾಕಬೇಕು. ಅದ ನಂತರ ಡ್ರೈ ಪುದೀನ ಸೊಪ್ಪು, ಅಂದರೆ ಪುದೀನ ಹಾಳಾಗ್ತದಲ್ಲ, ಅದಕ್ಕೆ ಅದನ್ನು ನಾವು ಬಿಸಿಲಿಗೆ ಡ್ರೈ ಮಾಡಿ ಆಲ್ರೆಡಿ ಸ್ಟೋರ್ ಮಾಡಿ ಇಟ್ಟಿದ್ದೇವೆ. ಅದನ್ನು ಹಾಕಿದ್ವಿ. ನಂತರ ಒಂದು ಸಣ್ಣ ತುಂಡು ಶುಂಠಿ ಹಾಕಬೇಕು. ಶುಂಠಿ ಭಾರಿ ಒಳ್ಳೆಯದು ಹೆಲ್ತಿಗೆ. ಮತ್ತು ಬೆಲ್ಲ ಸಣ್ಣ ತುಂಡು, ರುಚಿಗೆ ಅಲ್ಲೊಂದು ಫ್ಲೇವರಿಗೆ ಅದು. ಅದರ ನಂತರ ಚಂದ ಮಾಡಿ ಗ್ರೈಂಡ್ ಮಾಡಬೇಕು. ಮತ್ತು ಅದನ್ನು ಸೋಸಬೇಕು. ನೋಡಿ, ಸ್ವಲ್ಪ ದಪ್ಪ ಆಗ್ತದೆ. ಅದಕ್ಕೆ ಸ್ವಲ್ಪ ನೀರೆಲ್ಲ ಹಾಕಿ ಮಾಡಿ ನಮಗೆ ಬೇಕಾದಷ್ಟು ತೆಳು ಮಾಡಿ ಕುಡಿಬೇಕು. ಇದು ಮಾತ್ರ ಹೆಲ್ದಿ ಬೆನಿಫಿಟ್ ಅಂದರೆ ತುಂಬ ಉಂಟು ಇದರಲ್ಲಿ. ನಮಗೆ ಬೇಕಾದ ಅದು ಶುಂಠಿ ಆಗಲಿ, ನೆಲ್ಲಿಕಾಯಿ ಆಗಲಿ, ಹೇರಿಗೆ ಸಹ ಒಳ್ಳೆಯದು. ನೆಲ್ಲಿಕಾಯಿ ಎಲ್ಲ ಬೆನಿಫಿಟ್ ಇರುವಂಥದ್ದು ಹೆಲ್ದಿಗೆ. ಮತ್ತು ಹೀಗೆ ಚೆಂದಾಗಿ ಸಣ್ಣ ಗ್ಲಾಸಿಗೆ ಹಾಕಿ ಒಳ್ಳೆ ಮಾಡಿ ಸರ್ವ್ ಮಾಡಬೇಕು. ಥ್ಯಾಂಕ್ ಯು.